ಪವರ್ ಶೇರಿಂಗ್ ಕೋಲ್ಮಿಂಚಿನ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ವರದಿ ವಾರ್ ತೀವ್ರಗೊಂಡಿದೆ. ಕಾಂಗ್ರೆಸ್ ನಾಯಕರೆಲ್ಲ ಪರ ವಿರೋಧ ಮಾತನಾಡ್ತಿದ್ದಾರೆ. ವರದಿ ಸ್ವೀಕರಿಸಿ ಅಂತ ಒಂದಷ್ಟು ಸಚಿವರು ಹೇಳ್ತಿದ್ರೆ, ಇನ್ನೊಂದಷ್ಟು ಸಚಿವರು ವರದಿ ಸ್ವೀಕರಿಸುವುದು ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಈ ಸಂಘರ್ಷದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸೇಫ್ ಗೇಮ್ ಮಾಡ್ತಿದ್ದಾರೆ. ಏನದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿ ಚರ್ಚೆ ನಡೆದಿದೆ. ಸಭೆಯಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಮಂತ್ರಿಗಳು ಜಾತಿ ಗಣತಿ ವರದಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಹಿಂದ ನಾಯಕರು ಕೂಡ ವರದಿ ಜಾರಿಗೆ ಪಟ್ಟು ಹಿಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೌನ ವಹಿಸಿ ಎಚ್ಚರವಾಗಿ ಹೆಜ್ಜೆ ಇಡ್ತಿದ್ದಾರೆ. ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯ ಇಟ್ಟಿರುವ ಜಾಣ ನಡೆ ಬಗ್ಗೆ ಭಾರೀ ಚರ್ಚೆಯಾಗ್ತಿದೆ. ಜಾತಿ ಗಣತಿ ವರದಿ ಜಾರಿ ಪರ ವಿರೋಧ ಮಾಡಿದವರು ಸಮುದಾಯಗಳ ವಿರೋಧ ಕಟ್ಟಿಕೊಂಡ್ರು. ಸಿದ್ದರಾಮಯ್ಯ ಮಾತ್ರ ಸೇಫ್ ಆಗೇ ಇರ್ತಾರೆ. ತನ್ನ ಅವಧಿಯಲ್ಲೇ ಜಾತಿ ಗಣತಿ ವರದಿ ಜಾರಿಯಾದ್ರೆ ಸಿಎಂ ಸಿದ್ದರಾಮಯ್ಯರ ಅಹಿಂದ ಬಲ ಮತ್ತಷ್ಟು ವೃದ್ಧಿಸಲಿದೆ. ಒಂದು ವೇಳೆ ಜಾರಿಯಾಗದೆ ಹೋದ್ರೂ ಸಿಎಂ ಪ್ರಯತ್ನ ಪಟ್ಟಿದ್ದಂತೂ ಎಲ್ರಿಗೂ ಗೊತ್ತಿದೆ. ಹೀಗಾಗಿ ಸಿದ್ದರಾಮಯ್ಯ ಅಹಿಂದ ನಾಯಕರ ಕೆಂಗಣ್ಣಿನಿಂದ ತಪ್ಪಿಸಿಕೊಳ್ತಾರೆ. ಹೀಗಾಗಿಯೇ ಅವರು ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ ಅಂತ ಸದಾ ಜಪ ಮಾಡ್ತಾರೆ. ಇತ್ತ ಜಾತಿ ಗಣತಿ ವರದಿ ಜಾರಿಗೆ ಪ್ರತ್ಯಕ್ಷವಾಗಿ ಬೆಂಬಲ ಕೊಡದೆ ಪ್ರಬಲ ಸಮುದಾಯದವರ ಜೊತೆಗೂ ಸಿಎಂ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ. ಎಲ್ಲಾ ಭಾರವನ್ನ ಕಾಂತರಾಜು ವರದಿ ಮೇಲೆ ಹಾಕಿ ತಾವು ಮಾತ್ರ ಸೇಫ್ ಗೇಮ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಏನೋ ಸೇಫ್ ಗೇಮ್ ಮಾಡಿ ಬಚಾವಾಗ್ತಾರೆ. ರಾಜಕೀಯ ನಿವೃತ್ತಿ ಪಡೆದ್ರು ಜಾತಿ ಗಣತಿ ಜಾರಿಯಿಂದ ಅವರಿಗೆ ಕೆಡುಕಂತೂ ಬರೋದಿಲ್ಲ. ಜಾತಿ ಗಣತಿ ಜಾರಿ ಮಾಡಲು ನಾನು ಶಕ್ತಿ ಮೀರಿ ಹೋರಾಟ ಮಾಡಿದೆ, ಆದ್ರೆ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ರವಾನಿಸಬಹುದು. ಮತ್ತೆ ಅಹಿಂದ ಸಮುದಾಯಗಳ ಪರ ಹೋರಾಡ್ತಿದ್ದಾರೆ ಅಂತಲೂ ಬಿಂಬಿಸಬಹುದು. ಇತ್ತ ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವಾರು ಸಿಎಂ ಸ್ಥಾನದ ಆಕಾಂಕ್ಷಿಗಳಿಗೆ ಇದೀಗ ಅಗ್ನಿ ಪರೀಕ್ಷೆಯಾಗಿದೆ. ಪ್ರಬಲ ಸಮುದಾಯದವರಾಗಿದ್ದುಕೊಂಡು ಜಾತಿ ಗಣತಿಯನ್ನ ವಿರೋಧಿಸಿದ್ರೆ ಅಹಿಂದ ವೋಟ್ ಬ್ಯಾಂಕ್ ಕಳೆದುಕೊಳ್ಳಬೇಕಾಗುತ್ತೆ. ಅದರ ವಿರುದ್ಧ ಏನೇ ಹೇಳಿಕೆ ಕೊಟ್ಟರೂ ತಮ್ಮ ಪವರ್ ಕಡಿಮೆಯಾಗುತ್ತೆ. ಹಾಗಂತ ಸುಮ್ಮನಿದ್ರೆ ತಮ್ಮ ಸಮುದಾಯದವರ ಕೆಂಗಣಿಗೆ ಗುರಿಯಾಗಬೇಕಾಗುತ್ತೆ. ಹೀಗಾಗಿಯೇ ಡಿಕೆಶಿಗೆ ಜಾತಿ ಗಣತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಜಾತಿ ಗಣತಿ ವರದಿಯನ್ನ ತಾವು ನೋಡೇ ಇರಲಿಲ್ಲ ಅಂತ ಹೇಳಿಕೊಳ್ತಾರೆ. ಆದ್ರೆ ಕಾಂತರಾಜು ವರದಿಯ ಮೂಲ ಪ್ರತಿಗಳೇ ಮಾಯವಾಗಿವೆ. ಇದು ಅವೈಜ್ಞಾನಿಕ ಅಂತ ಬಿಜೆಪಿ ನಾಯಕರು ಹೇಳಿದ್ರೆ, ವರದಿ ವೈಜ್ಞಾನಿಕ ಹಾಗೂ ನಿಖರ ಅಂತ ಕಾಂಗ್ರೆಸ್ ಹೇಳ್ತಿದೆ. ಆದ್ರೆ ಕಾಂಗ್ರೆಸ್ ಸಚಿವರಲ್ಲೇ ಭಿನ್ನ ಮತದ ಅಲೆ ಎದ್ದಿದೆ. ಹೀಗಾಗಿ ಒಂದು ವೇಳೆ ಜಾತಿ ಗಣತಿ ಜಾರಿಯಾದ್ರೆ ಕಾಂಗ್ರೆಸ್ ಮನೆಯಲ್ಲೇ ಬೆಂಕಿ ಹೊತ್ತಿ ಉರಿಯೋದು ಪಕ್ಕಾ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.